ಸೋಮಾವತಿ ಅಮಾವಾಸ್ಯೆ ಎಂದರೇನು? ದೇವರ ಪೂಜೆಗೆ ಶುಭ ಸಮಯ ಯಾವುದು? ಪಿತೃದೋಷ ನಿವಾರಣೆ ಮಾಡುವುದು ಹೇಗೆ? ಸೋಮಾವತಿ ಅಮಾವಾಸ್ಯೆ ಬಹಳ ವಿಶೇಷವಾದುದು. ಸೋಮವಾರದಂದು ಅಮಾವಾಸ್ಯೆ ಬರುವುದರಿಂದ ಇದನ್ನು ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ, ದಾನ, ನೈವೇದ್ಯ ಸಲ್ಲಿಸಿದರೆ ಒಳಿತಾಗುತ್ತದೆ ಎಂಬ ನಂಬಿಕೆ ಇದೆ. ಪಿತೃದೋಷ ನಿವಾರಣೆಗೂ ಇದು ಒಳ್ಳೆಯ ದಿನ. ಜೊತೆಗೆ ದಾನ ಧರ್ಮಗಳಿಗೂ ಇದು ಒಳ್ಳೆಯ ಸಮಯ. ಸೋಮಾವತಿ ಅಮಾವಾಸ್ಯೆಗೆ ಸಂಬಂಧಿಸಿದ ಇನ್ನೂ ಕೆಲವು ವಿಷಯಗಳನ್ನು ತಿಳಿಯೋಣ. ಸೋಮಾವತಿ ಅಮಾವಾಸ್ಯೆ ಮುಹೂರ್ತ. ಸೋಮಾವತಿ ಅಮಾವಾಸ್ಯೆಯಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ವಿಶೇಷ ಫಲ ಸಿಗುತ್ತದೆ. ಶಿವನ ಕೃಪೆಯೂ ಸಿಗುತ್ತದೆ. ಪಿತೃದೋಷಗಳಿದ್ದರೆ ಅಮಾವಾಸ್ಯೆಯಂದು ನಿವಾರಣೆಯಾಗುತ್ತದೆ. ಜಾತಕದಲ್ಲಿ ಪಿತೃದೋಷ ಇರುವವರು ಪಿತೃದೋಷ ನಿವಾರಣೆಗೆ ಅಮಾವಾಸ್ಯೆಯಂದು ಪರಿಹಾರೋಪಾಯಗಳನ್ನು ಅನುಸರಿಸಬೇಕು. ಸೋಮಾವತಿ ಅಮಾವಾಸ್ಯೆಯಂದು ಪಿತೃದೇವತೆಗಳನ್ನು ಪ್ರಸನ್ನಗೊಳಿಸಬಹುದು. ಈ ಬಾರಿ ಸೋಮಾವತಿ ಅಮಾವಾಸ್ಯೆ ಡಿಸೆಂಬರ್ 30ರಂದು ಬರುತ್ತದೆ. ಬೆಳಗ್ಗೆ 4ಕ್ಕೆ ಅಮಾವಾಸ್ಯೆ ತಿಥಿ ಪ್ರಾರಂಭವಾಗಿ ಡಿಸೆಂಬರ್ 31ರಂದು ಬೆಳಗ್ಗೆ 3:56ರವರೆಗೆ ಇರುತ್ತದೆ. ಪಿತೃಗಳನ್ನು ಮೆಚ್ಚಿಸಲು ಸೋಮಾವತಿ ಅಮಾವಾಸ್ಯೆಯಂದು ಏನು ಮಾಡಬೇಕು? ಪಿತೃದೇವತೆಗಳನ್ನು ಮೆಚ್ಚಿಸಲು ಸೋಮಾವತಿ ಅಮಾವಾಸ್ಯೆಯಂದು ಬೆಳಗ್ಗೆ ಬೇಗ ಎದ್ದು ತರ್ಪಣ ಕೊಡಬಹುದು. ಕಪ್ಪು ಎಳ್ಳನ್ನು ದಾನ ಮಾಡಿ ಪಿತೃಗಳನ್ನು ಮೆಚ್ಚಿಸಬಹುದು. ಅರಳಿ ಮರಕ್ಕೆ ನೀರು ಹಾಕಿ 7 ಬಾರಿ ಪ್ರದಕ್ಷಿಣೆ ಹಾಕುವುದು ಒಳ್ಳೆಯದು. ಈ ದಿನ ಸಾಸಿವೆ ಎಣ್ಣೆ ಅಥವಾ ಕರಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿದರೆ ಪಿತೃಗಳಿಗೆ ಸಮಾಧಾನವಾಗುತ್ತದೆ. ದಾನ ಧರ್ಮ ನೀಡುವುದು. ಕಪ್ಪು ಎಳ್ಳು, ಮೊಸರು, ಹಾಲು, ಬಟ್ಟೆ, ಹಣ್ಣುಗಳು, ಬೇಳೆಕಾಳುಗಳನ್ನು ಸಹ ಇಂದು ದಾನ ಮಾಡಬಹುದು. ಇವಿಷ್ಟೇ ಅಲ್ಲದೆ ಅಮಾವಾಸ್ಯೆಯಂದು ಶಿವನ ಮೃತ್ಯುಂಜಯ ಮಂತ್ರವನ್ನು ಪಠಿಸುವುದರಿಂದ ವಿಶೇಷ ಫಲಿತಾಂಶಗಳನ್ನು ಪಡೆಯಬಹುದು. ಹಣಕಾಸಿನ ಸಮಸ್ಯೆಗಳು ಮತ್ತು ಮನೆಯಲ್ಲಿ ಯಾವುದೇ ಅಡೆತಡೆಗಳನ್ನು ತೊಡೆದುಹಾಕಲು ಸಹ ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.